PIS ಎಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹುಣಸೆ ಹಣ್ಣಿನ ರಸದಲ್ಲಿ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೋದ ರೆಸಿಪಿನಲ್ಲಿ ಈರುಳ್ಳಿ ಹಾಕ್ದಲೇನೆ ಚಿತ್ರಾನ್ನ ಮಾಡಿ ತೋರಿಸಿದ್ದೀನಿ, ನಿಂಬೆಹಣ್ಣು ಚಿತ್ರಾನ್ನೂ ಮಾಡಿ ತೋರಿಸಿದ್ದೀನಿ. ಇವತ್ತಿನ ರೆಸಿಪಿ ಹುಣಸೆ ಹಣ್ಣಿನ ಚಿತ್ರಾನ್ನ ಕಡಿಮೆನೇ ಮಾಡೋದು, ಆದರೂ ಅದು ಒಂದ್ಸಲ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಅದೆರಡಕ್ಕಿಂತ ಹುಣಸೆ ಹಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಸೂಪರ್ ಆಗಿರುತ್ತೆ. ಅದಕ್ಕೆ ಒಂದ್ಸಲ ಈ ರೆಸಿಪಿನೂ ಮಾಡಿಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಹುಣಸೆಹಣ್ಣು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಒಂದು ಬೌಲ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಚಿತ್ರಾನ್ನಕ್ಕೆ ಯಾವತ್ತೂ ಚಿತ್ರಾನ್ನಕ್ಕೆ ಈರುಳ್ಳಿ ಇಷ್ಟದೇ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ, ಕಲ್ಸೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈರುಳ್ಳಿ ಇಷ್ಟೇ ಕಟ್ ಮಾಡಿಕೊಂಡ್ರೆ. ಈರುಳ್ಳಿ ಒಂದು ಬೌಲು, ಕಡಲೆ ಬೀಜ, ಮಾಮೂಲಿ ಒಣಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಸಾಸಿವೆ, ಅರಿಶಿನ ಪೌಡ್ರು, ಉಪ್ಪು, ಹುಣಸೆ ರಸ. ಚೆನ್ನಾಗಿ ಹುಣಸೆಹಣ್ಣು ನೆನೆಯಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷದಿಂದ ಒಂದು 6-7 ನಿಮಿಷ ನೆನೆಸ್ಬಿಟ್ಟು ನೋಡಿ ಹುಣಸೆಹಣ್ಣು ರಸ ತಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸ ಇದು ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ, ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಎಣ್ಣೆ ಕಾದಿದೆ. ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 1 ಸೌಟಿಂದ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಕಡಲೆ ಬೀಜ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಳ್ಳಿ. ಇದೆರಡು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಉರಿ ಮೀಡಿಯಮಲ್ಲೇ ಇಟ್ಕೊಂಡು ಕಡಲೆ ಬೀಜನೂ ಕಡಲೆಬೇಳೆ ಕರ್ಕೊಳ್ಳಿ ಚೆನ್ನಾಗಿ. ನೋಡಿ ಕಡಲೆ ಬೀಜನೂ ಕಡಲೆಬೇಳೆ ಈ ಕಲರ್ಗೆ ಬರಲಿ. ಇಲ್ಲ ನೀವೇನಾದರೂ ಕಡಲೆ ಬೀಜ ತೇಲ್ಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊತೀನಿ ಅಂದರೆ ಫಸ್ಟು ಕಡಲೆ ಬೀಜ ಕರೆದ್ಬಿಟ್ಟು ಸೈಡ್ಗೆ ಇಟ್ಕೊಂಡು ಅನ್ನ ಕಲ್ಸೋಗ್ಬೇಕಿದ್ರೂ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅದರೊಳಕ್ಕೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ಕಲರ್ಗೆ ಬಂದಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಮ್ಮ ಅಡುಗೆನಲ್ಲಿ ಹಸಿಮೆಣ್ಸಿನ್ಕಾಯಿ ಇಲ್ಲವೇ ಇಲ್ಲ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಉಪ್ಪು ನಾನು ಯಾವಾಗಲೂ ಅಂದಾದ್ಮೇಲೆ ಹಾಕೋದು. ನೀವು 1 ಸ್ಪೂನಿಂದ 1.5 ಸ್ಪೂನ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟು ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರು ಅಷ್ಟೇ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ ಪೌಡ್ರು. ಚಿತ್ರಾನ್ನ ಯಾವಾಗ್ಲೂ ಕಲರ್ ಸ್ವಲ್ಪ ಕಡಿಮೆ ಇದ್ರೇ ಚಿತ್ರಾನ್ನ ಸೂಪರಾಗಿ ಕಾಣಿಸೋದು. ಕಲರ್ ಹೆವಿ ಇದ್ದರೆ ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿರೋದು ಇಲ್ಲ. ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿನ ಪೌಡ್ರು. ನೋಡಿ ಈರುಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಅದಕ್ಕೆ ಬೆಂದಿದ ತಕ್ಷಣ ಹುಣಸೆಹಣ್ಣು ರಸ ಇರುತ್ತಲ್ಲ, ಹುಣಸೆಹಣ್ಣು ರಸ ಅದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ. ಚೆನ್ನಾಗಿ ಕುದ್ಬಿಡ್ಲಿ. ಅದು ಹುಣಸೆಹಣ್ಣು ರಸ ಚೆನ್ನಾಗಿ ಕುದ್ಬಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ಥರ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಬಿಸಿ ಬಿಸಿ ಹುಣಸೆಹಣ್ಣು ಚಿತ್ರಾನ್ನ ರೆಡಿ ಆಗಿದೆ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಸೂಪರಾಗಿರುತ್ತೆ. ಎಲ್ಲ ಥರದ್ದು ಮಾಡ್ಕೊಂಡು ತಿಂತಾ ಇರ್ತೀರಾ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಏನಪ್ಪ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇಲ್ಲ ಅನ್ಕೋಬೋದು. ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ನಾನು ಯಾವತ್ತೂ ಹಾಕಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಮೇಲೆ ಹಾಕ್ಕೊಳ್ತೀನಿ. ನಾನು ಚಿತ್ರಾನ್ನ ಚೆನ್ನಾಗಿರಲ್ಲ ಅಂತ ನನ್ನ ಲೆಕ್ಕದಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಚಿತ್ರಾನ್ನಕ್ಕೆ ಹಾಕಿ ತೋರಿಸಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಇದೇ ಥರ ನೀವು ಚಿತ್ರಾನ್ನ ಮಾಡಿಕೊಂಡು ತಿನ್ಬಿಟ್ಟು ಚೆನ್ನಾಗಿರುತ್ತೆ ಅನ್ಕೋತೀರ ಅಂತ ನಾನು ಅನ್ಕೋತೀನಿ. ಹೇಗಿತ್ತು ಅಂತ ತಿನ್ಬಿಟ್ಟು ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.